ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಈ ಒಂದು ಕಾಲಘಟ್ಟದಲ್ಲಿ ನಮಗೆ ಹಲವಾರು ಕಷ್ಟ, ನೋವು, ಸಂಕಟಗಳಿವೆ. ಒಂದು ಕುಟುಂಬದಲ್ಲಿ ನಾವು ನೋಡಿದರೆ ಗಂಡನಿಂದ ಹೆಂಡತಿಯು ತೊಂದರೆಯನ್ನು ಅನುಭವಿಸುತ್ತಿರಬಹುದು, ನೋವನ್ನು ಅನುಭವಿಸುತ್ತಿರಬಹುದು. ಹಾಗೂ ಹೆಂಡತಿಯಿಂದ, ಆಕೆಯ ಮಾತುಗಳಿಂದಿರಬಹುದು, ಆಕೆಯ ನಡತೆಗಳಿಂದ ಗಂಡನು ನೋವಿನಲ್ಲಿರಬಹುದು. ಹಾಗೂ ತಂದೆ ತಾಯಿಗಳು ಆ ಮಕ್ಕಳ ಒಂದು ದಾರಿ ತಪ್ಪುವಿಕೆಯನ್ನು ಕಂಡು ಬಹಳ ನೊಂದಿರಬಹುದು. ಹಣವಿಲ್ಲದೆ, ಊಟವಿಲ್ಲದೆ ಹಲವಾರು ಜನ ನರಳಾಡುತ್ತಿದ್ದರೆ, ಇನ್ನೊಂದು ಕಡೆ ಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ ಅದೆಷ್ಟೋ ಜನರು ನರಳಾಡುತ್ತಿರುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಇಂತಹ ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಒಂದು ಕರೆಯನ್ನು ನೀಡುತ್ತಿದ್ದಾರೆ, ಒಂದು ಸಾಂತ್ವನದ ಒಂದು ಕರೆಯನ್ನು ನಮಗೆ ನೀಡುತ್ತಿದ್ದಾರೆ. ಅದಾಗಿದೆ, ಬಳಲಿ ಭಾರ ಹೊತ್ತು ಬೆಂಡಾಗಿರುವಂತಹ ಸರ್ವ ಜನರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ ಎಂದು. ಪ್ರಿಯರೇ, ಇದರ ಅರ್ಥ ಪ್ರಭು ಯೇಸು ಕ್ರಿಸ್ತರು ನಮಗೆ ಊಟ ಮಾಡಿ ನಿದ್ದೆ ಮಾಡಿ ಎಂದು ಹೇಳುತ್ತಿಲ್ಲ, ಬದಲಾಗಿ ನನ್ನ ಬಳಿಗೆ ಬಂದರೆ, ಅರ್ಥ ನನ್ನೊಂದಿಗೆ ನೀವಿದ್ದು ನನ್ನಿಂದ ನೀವು ಕಲಿತರೆ, ಪ್ರಭು ಯೇಸು ಕ್ರಿಸ್ತರ ವಾಕ್ಯದ ಮೂಲಕ ಇರಬಹುದು, ಪ್ರಾರ್ಥನೆಯ ಮೂಲಕ ಇರಬಹುದು, ನಾವು ಪ್ರಭು ಯೇಸು ಕ್ರಿಸ್ತರನ್ನು ಅರಿತರೆ ನಮಗೆ ಇವೆಲ್ಲರ ಮಧ್ಯೆಯೂ ಸಹ ಶಾಂತಿಯು ದೊರೆಯುತ್ತದೆ ಎಂದು ಪ್ರಭು ಯೇಸು ಕ್ರಿಸ್ತರಿಂದ ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಆದ್ದರಿಂದ ಪ್ರಿಯರೇ, ಇದನ್ನು ಆಲಿಸುತ್ತಿರುವಾಗ ಯಾರಾದರೂ ಕಷ್ಟದಲ್ಲಿ, ತೊಂದರೆಯಲ್ಲಿದ್ದರೆ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುವುದು ಬೇಡ, ಭರವಸೆಯನ್ನು ಕಳೆದುಕೊಳ್ಳುವುದು ಬೇಡ. ಬದಲಾಗಿ ಪ್ರಭುವಿನ ಜೊತೆ ಹೋಗಿ ಕುಳಿತುಕೊಂಡು ಅವರು ಹೇಳುವಂತಹ ನುಡಿಗಳನ್ನು ಆಲಿಸಿ ಅವುಗಳಿಂದ ನಮ್ಮ ಜೀವನದಲ್ಲಿ ಪಾಠವನ್ನು ಕಲಿತುಕೊಂಡರೆ ನಮಗೆ ಕಷ್ಟಗಳಿದ್ದರೂ ಸಹ ಆ ಒಂದು ಶಾಂತಿಯ ಹಾದಿಯನ್ನು ನಾವು ತುಳಿಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಾವು ಅನುಭವಿಸುತ್ತಿರುವಂತಹ ಕಷ್ಟಗಳನ್ನು ಇಂದು ಪ್ರಭುವಿಗೆ ಅರ್ಪಿಸಿ ನಮಗೆ ಶಾಂತಿಯನ್ನು ಕರುಣಿಸಿರಿ ಎಂದು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.